ಶ್ರೀ KM. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರಕಾರಿ ಪ್ರೌಢಶಾಲೆ ಎಲಿಮಲೆ. ನಮ್ಮ ತಂಡದ ಹೆಸರು ಥಿಂಕಿಂಗ್ ಬರ್ಡ್ಸ್. ನಮ್ಮ ಮಾಡೆಲ್ನ ಹೆಸರು ಸ್ಮಾರ್ಟ್ ತ್ಯಾಜ್ಯ ವಿಂಗಡಣೆ. ನನ್ನ ಹೆಸರು ವರ್ಷಿ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ಬೃಂದ ಎಲ್ವಿ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇನ್ನು ಮುಂದೆ ವರ್ಷಿಣಿಯವರು ಮಾಡೆಲ್ ಬಗ್ಗೆ ಪರಿಚಯ ಮಾಡಲಿದ್ದಾರೆ. ಸ್ಮಾರ್ಟ್ ತ್ಯಾಜ್ಯವು ವಿಂಗಡಣೆ ಯೋಜನೆ ಸಮರ್ಥ ಮತ್ತು ಸ್ವಯಂಚಾಲಿತ ತ್ಯಾಜ್ಯ ನಿವಾರಣೆ ವ್ಯವಸ್ಥೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಈ ವ್ಯವಸ್ಥೆಯ ತ್ಯಾಜ್ಯ ವಿಂಗಡಣೆಯನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ನಿಯಂತ್ರಿಸಲು ಸುಧಾರಿತ ತಂತ್ರಜ್ಞಾನಗಳನ್ನು ಬಳಸಲಾಗುತ್ತದೆ. ಸಮಸ್ಯೆ ಹೇಳಿಕೆ: ಸಾಂಪ್ರದಾಯಿಕ ತ್ಯಾಜ್ಯ ನಿವಾರಣೆ ವ್ಯವಸ್ಥೆಯ ಕೈಯಾರೆ ಸಮರ್ಥವಾಗಿದೆ ಮತ್ತು ಆಗಾಗ್ಗೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ. ತ್ಯಾಜ್ಯ ವಿಂಗಡಣೆಯಲ್ಲಿ ಯಾಂತ್ರೀಕೃತಗೊಂಡು ಮತ್ತು ನೈಜ ಸಮಯದ ಮೇಲ್ವಿಚಾರಣೆ ಕೊರತೆಯ ಮಾಲಿನ್ಯವು ಹೆಚ್ಚಿಸುತ್ತದೆ ಮತ್ತು ತ್ಯಾಜ್ಯ ನಿವಾರಣೆಯ ಅಭ್ಯಾಸಗಳ ಪರಿಣಾಮಕಾರಿತ್ವವನ್ನು ಕಡಿಮೆ ಮಾಡುತ್ತದೆ. ಇನ್ನು ಮುಂದೆ ಸಿಸ್ಟಮ್ ಅವಲೋಕನವನ್ನು ನಮ್ಮ ಕಾವ್ಯಶ್ರೀ ಅವರು ವಿವರಿಸಲಿದ್ದಾರೆ. ಸ್ಮಾರ್ಟ್ ತ್ಯಾಜ್ಯ ವಿಂಗಡಣೆ ವ್ಯವಸ್ಥೆಯು ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿದೆ. ಆರ್ಡಿನೋ ಯುನೋ ಬೋರ್ಡ್. ಆರ್ಡಿನೋ ಯುನೋ ಬೋರ್ಡ್ ಸಂಪೂರ್ಣ ಸಿಸ್ಟಮ್ ಅನ್ನು ನಿರ್ವಹಿಸುವ ನಿಯಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ. 2IR ಸಂವೇದಕಗಳು. 2IR ಸಂವೇದಕಗಳನ್ನು ತೊಟ್ಟಿಗಳನ್ನು ಮೇಲ್ವಿಚಾರಣೆ ಮಾಡಲು ಬಳಸಲಾಗುತ್ತದೆ. ತ್ಯಾಜ್ಯ ಉಪಸ್ಥಿತಿ ಮತ್ತು ಅನುಪಸ್ಥಿತಿಯನ್ನು ಪತ್ತೆ ಹಚ್ಚುತ್ತದೆ. ಸರ್ವೋ ಮೋಟರ್. ಡಸ್ಟ್ಬಿನ್ನಿನ ಮುಚ್ಚಳವನ್ನು ತೆರೆಯಲು ಮತ್ತು ಮುಚ್ಚಲು ಸರ್ವೋ ಮೋಟರನ್ನು ಬಳಸಲಾಗುತ್ತದೆ. ತ್ಯಾಜ್ಯ ವಿಂಗಡಣೆ ಪ್ರಕ್ರಿಯೆಯನ್ನು ಸ್ವಯಂಚಾಲಿತಗೊಳಿಸುತ್ತದೆ. ಬ್ಲೂಟೂತ್ ಮಾಡ್ಯೂಲ್. ಬ್ಲೂಟೂತ್ ಮಾಡ್ಯೂಲ್ ಅನ್ನು ಅಂತಿಮ ಬಳಕೆದಾರ ಮತ್ತು ಮೆದುಳಿನ ನಡುವೆ ಬೋರ್ಡ್ ನೆಟ್ವರ್ಕ್ ರಚಿಸಲು ಬಳಸಲಾಗುತ್ತದೆ. ಇದು ನೈಜ ಸಮಯದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ಸಕ್ರಿಯಗೊಳಿಸುತ್ತದೆ. ಮುಂದೆ ಸಿಸ್ಟಮ್ ಕಾರ್ಯಾಚರಣೆ. IR ಸಂವೇದಕಗಳು ತೊಟ್ಟಿಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ತ್ಯಾಜ್ಯದ ಉಪಸ್ಥಿತಿಯನ್ನು ಪತ್ತೆ ಮಾಡುತ್ತದೆ. ಆರ್ಡಿನೋ ಬೋರ್ಡ್ ಸಂವೇದಕ ಡೇಟಾವನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ಡಸ್ಟ್ಬಿನ್ನ ಕ್ಯಾಪ್ ಅನ್ನು ತೆರೆಯಲು ಅಥವಾ ಮುಚ್ಚಲು ಸರ್ವೋ ಮೋಟರ್ ಅನ್ನು ನಿಯಂತ್ರಿಸುತ್ತದೆ. ಬ್ಲೂಟೂತ್ ಮಾಡ್ಯೂಲ್ ಅಂತಿಮ ಬಳಕೆದಾರ ಮತ್ತು ಮೆದುಳಿನ ಬೋರ್ಡ್ ನಡುವೆ ನೈಜ ಸಮಯದ ಸಂವಹನವನ್ನು ಸಕ್ರಿಯಗೊಳಿಸುತ್ತದೆ. ದುರಸ್ತಿ, ಮೇಲ್ವಿಚಾರಣೆ ಮತ್ತು ನಿಯಂತ್ರಣಕ್ಕೆ ಅವಕಾಶ ನೀಡುತ್ತದೆ. ಮುಂದೆ ಇದರಿಂದಾಗುವ ಪರಿಣಾಮಗಳನ್ನು ಬೃಂದಯವರು ವಿವರಿಸುತ್ತಾರೆ. ಪರಿಣಾಮಗಳು: ಪರಿಸರ ಮಾಲಿನ್ಯ. ಅಸಮರ್ಥ ತ್ಯಾಜ್ಯ ವಿಂಗಡಣೆ ಮತ್ತು ವಿಲೇವಾರಿ ಅಭ್ಯಾಸಗಳು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ. ಗಾಳಿ, ನೀರು ಮತ್ತು ಮಣ್ಣಿನ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ. ಆರೋಗ್ಯ ಅಪಾಯಗಳು: ಕಲುಷಿತ ತ್ಯಾಜ್ಯಕ್ಕೆ ಅಡ್ಡಿಗೊಳ್ಳುವುದರಿಂದ ಉಸಿರಾಟದ ಸಮಸ್ಯೆಗಳು, ಚರ್ಮದ ಪರಿಸ್ಥಿತಿಗಳು ಮತ್ತು ಇತರ ಕಾಯಿಲೆಗಳು ಸೇರಿದಂತೆ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಅಸಮರ್ಥ ತ್ಯಾಜ್ಯ ನಿರ್ವಹಣೆ. ಹಸ್ತಚಾಲಿತವಾಗಿ ತ್ಯಾಜ್ಯ ವಿಂಗಡಣೆ ಮತ್ತು ವಿಲೇವಾರಿ ಅಭ್ಯಾಸಗಳನ್ನು ಸಮಯ ಸೇವಿಸುವುದು ಕಾರ್ಮಿಕ ತೀವ್ರ ಮತ್ತು ಸಾಮಾನ್ಯವಾಗಿ ನಿಷ್ಪರಿಣಾಮಕಾರಿ. ಇದು ಹೆಚ್ಚಿನ ತ್ಯಾಜ್ಯ ನಿರ್ವಹಣೆ ವೆಚ್ಚಗಳಿಗೆ ಕಾರಣವಾಗುತ್ತದೆ. ಪಾರದರ್ಶಕತೆಯ ಕೊರತೆ. ತ್ಯಾಜ್ಯ ವಿಂಗಡಣೆಯಲ್ಲಿ ನೈಜ ಸಮಯ ಮತ್ತು ಮೇಲ್ವಿಚಾರಣೆ ಮತ್ತು ವರದಿ ಮಾಡಬೇಕಾಗಿದೆ. ಅನುಪಸ್ಥಿತಿಯಲ್ಲಿ ತ್ಯಾಜ್ಯ ನಿರ್ವಹಣೆ ಅಭ್ಯಾಸಗಳಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಕಡಿಮೆ ಮಾಡುತ್ತದೆ.